ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆರಾಧ್ಯ ದೇವ ಶ್ರೀ ರಾಮದೂತನನ್ನ ಸ್ಮರಣೆ ಮಾಡ್ತಾ ಇವತ್ತಿನ ವಿಚಾರ ಏನಪ್ಪಾ ಅಂತಂದರೆ ಬಹಳ ಮನಸ್ಸಿಗೂ ಖೇದವಾಗುವಂಥ ವಿಚಾರ. ಈ ಒಂದು 15 ದಿನಗಳಲ್ಲಿ 10 ಹೆಣ್ಣು ಮಕ್ಕಳ ಜಾತಕ ನನ್ನಲ್ಲಿ ತಂದಿದ್ದಾರೆ. ಎಲ್ಲರಿಗೂ ಕೂಡ ವಿವಾಹ ನಿಧಾನವಾಗಿದೆ, ಇನ್ಯಾವುದೋ ಕಾರಣವನ್ನು ಕೊಟ್ಟು ಕುಂಭ ವಿವಾಹವನ್ನ ಪುರೋಹಿತರೋ ಅಥವಾ ಪುರೋಹಿತ್ಯವನ್ನ ಕೆಲವರು ಈ ಒಂದು ಜೀವನಕ್ಕಾಗಿ ಆಯ್ಕೆ ಮಾಡಿಕೊಂಡವರು ಮಾಡಿಸ್ತಾ ಇದ್ದಾರೆ. ವರಾಹಮಿಹಿರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿಕಳತ್ರ ಯೋಗವಿಲ್ಲದವರಿಗೆ ಹಾಗೂ ಯಾವುದೇ ಗಂಡನಿಗೆ ಮೃತ್ಯುವಾಗುವಂಥದ್ದು, ಇನ್ಯಾವುದೇ ರೀತಿಯ ತೊಂದರೆ ಇಲ್ಲದವರಿಗೆ, ಕುಜದೋಷ ಇಲ್ಲದವರಿಗೆ, ಎರಡನೇ ವಿವಾಹ ಆಗುವ ಯೋಗವಿಲ್ಲದವರಿಗೆ ಕುಂಭ ವಿವಾಹವೋ ಅಥವಾ ಅರ್ಕ ವಿವಾಹವೋ ಅದು ಕೂಡ ಯಾವುದನ್ನು ಮಾಡಿಸ್ಬೇಕು, ಹೆಣ್ಮಕ್ಳಿಗಾದ್ರೆ ಯಾವ್ದು ಮಾಡಿಸ್ಬೇಕು, ಗಂಡು ಮಕ್ಕಳಿಗಾದ್ರೆ ಯಾವ್ದು ಮಾಡಿಸ್ಬೇಕು ಅದೂ ತಿಳುವಳಿಕೆ ಇಲ್ಲದೆ ವಿವಾಹ, ಕುಂಭ ವಿವಾಹ, ಅರ್ಕ ವಿವಾಹ ಈ ತರದ ಕಾರ್ಯಗಳನ್ನು ಮಾಡಿಸ್ತಾ ಇರೋದ್ರಿಂದ ಅವರಿಗೆ 32-33 ವರ್ಷಗಳು ಈಗ ಕಳೆದರೂ ಕೂಡ ವಿವಾಹವೇ ಆಗ್ತಾ ಇಲ್ಲ. ಅಂದ್ರೆ ವಿವಾಹ ಯೋಗ ಅನ್ನೋದೇ ಅವರಿಗೆ ಆ ಒಂದು ಕುಂಭ ವಿವಾಹದ ಅಥವಾ ಅರ್ಕ ವಿವಾಹದ ಮೂಲಕವಾಗಿ ಮುಗಿದು ಹೋಗಿರುತ್ತದೆ. ಹಾಗೆ ಒಂದು ವಿವಾಹ, ಇದು ನನ್ನ ಅನುಭವದಲ್ಲಿ ನೋಡಿದ್ರಿಂದ ನಾನು ಹೇಳ್ತಾ ಇದ್ದೇನೆ, ವಿವಾಹ ಯೋಗ ಅನ್ನೋದು ಮುಕ್ತಾಯ ಆಯ್ತು ಅಂದ್ರೆ ಮತ್ತೆ ಎಷ್ಟೇ ಪ್ರಯತ್ನ ಮಾಡಿದ್ರು ಮತ್ತೆ ವಿವಾಹ ಅನ್ನೋದು ಅವರಿಗೆ ಸಾಧ್ಯ ಆಗೋದೇ ಇಲ್ಲ. ಇದು ಸುಮಾರು ವರ್ಷಗಳಲ್ಲಿ ನಾನು ನೋಡಿದ್ದೆ. ಆದರೆ ಈಗ ಈ ಒಂದು ಪರಿಣಾಮ ಹೇಗಾಗ್ತಿದೆ ಅನ್ನೋದು ನನ್ನ ಕಣ್ಣು ಮುಂದೆ ಕಾಣ್ತಾ ಇರೋದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಪುರೋಹಿತರು ಅಥವಾ ಜ್ಯೋತಿಷಿಗಳೇ ಹೇಳಿದರೆ ಯಾವ ಕಾರಣ, ಯಾವ ಶ್ಲೋಕ ಆಧಾರದಿಂದ ನೀವು ಕುಂಭ ವಿವಾಹ ಹೇಳಿದ್ದೀರಿ ಅದನ್ನ ತಿಳಿಸಿ ಅಂತ ಸರಿಯಾಗಿ ತಿಳಿದು ಇಂತಹ ಕಾರ್ಯಕ್ರಮಗಳನ್ನು ಮಾಡಿಸಿ. ಇದು ಜೀವನಕ್ಕೆ ತೊಂದರೆಯಾಗುವಂಥದ್ದಾದ್ದರಿಂದ ದಯವಿಟ್ಟು ಇದನ್ನ ಹಾಗೆ ಯಾವುದೇ ಕುಲಂಕುಷವಾದ ಪರಿಶೀಲನೆ ಇಲ್ಲದೆ ಮಾಡಿಸ್ಕೋಬೇಡಿ. ಮಾಡಿಸುವ ಅಥವಾ ಹೇಳುವ ಜ್ಯೋತಿಷಿಗಳು, ಪುರೋಹಿತರು ಕೂಡ ದಯವಿಟ್ಟು ಮೂಲ ಶಾಸ್ತ್ರ ಗ್ರಂಥಗಳನ್ನು ಒಂದು ಸಲ ಪರಾಮರ್ಶೆ ಮಾಡಿ, ನಿಮಗೆ ಸೂಚಿತವಾಗದೇ ಇದ್ದಾಗ ನಿಮ್ಮ ಹಿರಿಯರನ್ನ, ಗುರುಗಳನ್ನ ಕೇಳಿ ತಿಳಿದು ಅವರಿಗೆ ಮಾರ್ಗದರ್ಶನ ಮಾಡಿ. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಜ್ಯೋತಿಷಿಗಳ ಮೇಲೆ ಅಥವಾ ಪುರೋಹಿತರ